SITಗೆ ನನಗೆ ಕರೆದಿದ್ರು. SIT ಕಚೇರಿ ಮೆಟ್ಲು ಹತ್ತಿದ ಕೂಡಲೇ ಎದೆ ಡವ 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 ಅನ್ನಕ್ಕೆ ಶುರು ಆಯಿತು. ಒಳಗಡೆ ಹೋದ ತಕ್ಷಣವೇ ಜಗತ್ತಿನ ಭೂಪಟ ತೋರಿಸಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿದೆ ಜಗತ್ತಿನಲ್ಲಿ ಅಂತ ಕೇಳಿದರು. ನಾನು ಒಂದು ನಂಬರ್ ಕೊಟ್ಟೆ. ಆಮೇಲೆ ಮತ್ತೆ ಭೂಪಟ ತೋರಿಸಿ ಎಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ ಅಂತ ತೋರಿಸಿದ್ರು, ಕೇಳಿದರು. ಆಮೇಲೆ ಯಾವ್ಯಾವ ಮೌಲ್ವಿ, ಯಾವ್ಯಾವ ಶೇಖ್, ಯಾವ್ಯಾವ ಪಾದ್ರಿ ದೇವಸ್ಥಾನವನ್ನು ಹಾಳು ಮಾಡೋದಕ್ಕೆ ಎಷ್ಟೆಷ್ಟು ದುಡ್ಡು ಕೊಟ್ಟರು ಅಂತ ಕೇಳಿದರು. ಅದನ್ನು ಪೂರ್ತಿಯಾಗಿ ನಾನು ಹೇಳಿದೆ. ದಾಖಲೆ ಕೊಟ್ಟರು ಸರ್? ಯಾವುದು ಅಲ್ಲ, ಅವ್ರು ಕೇಳಿದರು, ಅದು ಎಕ್ಸೆಲ್ ಶೀಟಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆಮೇಲೆ ಬುರುಡೆ ಯಾವ ಶೋರೂಮ್ ಇದ್ರೆ ತಂದಿದ್ದೀರಿ ಅಂತ ಕೇಳಿದರು. ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಅಂತ ಕೇಳಿದರು. ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ, ಆ ಪೇಂಟ್ರದ್ದು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟು ಬಂದಿದ್ದೀನಿ. ಇಷ್ಟೇ ಅಲ್ಲ ಸರ್. ಕಳೆದ 2 ತಿಂಗಳಿನಿಂದ ನಿಜವಾದ ಘಟನೆಗಳು ಏನು ನಡೆದಿದೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಬಗ್ಗೆ ನಮಗೆ ಪ್ರೀತಿ ಇದೆ. 2 ತಿಂಗಳಿಂದ ನಾನು ನೋಡ್ತಾ ಇದ್ದೇನೆ. ಮಳೆ ಇರಲಿ, ಬಿಸಿಲಿರಲಿ, ಎಲ್ಲ ಕಡೆ ನೀವು ಓಡಾಡಿ ವರದಿ ಮಾಡ್ತಾ ಇದ್ದೀರಿ. ವಾಸ್ತವ ವರದಿಯನ್ನು ಮಾಡಿ. ನಮ್ಮ ಮೇಲೆ ಏನಾದರೂ ಕಾನ್ಸ್ಪಿರಸಿ ಇತ್ತಂತ ಹೇಳಿದರೆ, ಈಗ ಹೇಳಿದ್ನಲ್ಲ, ನೀವು ಅದೇ ಬೇಕು ತಾನೇ. ಕಾನ್ಸ್ಪಿರಸಿ, ದೇವಸ್ಥಾನ ಹಾಳು ಮಾಡೋದು, ದುಡ್ಡು ತಗೊಂಡ್ರು, ಮುಸ್ಲಿಂ ರಾಷ್ಟ್ರದಿಂದ ದುಡ್ಡು ಬಂತು, ಬುರುಡೆ ಯಾವನೋ ಕೊಟ್ಟನಂತೆ. ಯಾವುದು ಕೂಡ ಬುರುಡೆ ಆಗಲಿ ಏನೇ ಆಗಲಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟು ಬಂದಿದ್ದೀನಿ. ಕೊಟ್ಟಿದ್ದೀವಿ ನಾವು. ಆ ನಂತರ ಯಾವುದೇ ಒಬ್ಬ ವ್ಯಕ್ತಿ ಇವತ್ತಿನ ಕಾಲದಲ್ಲಿ ಮೊಬೈಲ್ ಇದ್ದಂಥ ಸಂದರ್ಭದಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ. ನಾನು ಅಲ್ಲಿದ್ದೆ, ಯಾರೋ ಇದ್ದರು ಹೇಳೋಕ್ಕಾಗಲ್ಲ. ಸೊ ಅದು ಏನೇ ಇದ್ದರೂ ಕೂಡ ನಾವು ಹೇಳಿದ್ದೀವಿ. ಮತ್ತು SITನೂ ಕೂಡ ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. SITನ ಫೇರಾಗಿ ಮಾಡ್ತಾ ಇದ್ದಾರೆ, ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ನಾನು ಎಲ್ರಿಗೂ ಕೇಳ್ತಾ ಇದ್ದೇನೆ. ಇಲ್ಲಿ ಡಿಸ್ಕಷನ್ ಆಗಿದ್ದು ಕೂಡ ನಿಜವಾದ ಏನೇನು ಇದನ್ನು ನಡೀತಾ ಇದೆ, ತನಿಖೆಯನ್ನು ನಡೀತಾ ಇದೆ, ಅದರ ಬಗ್ಗೆ ನನ್ನ ಹತ್ತಿರ ಇರುವಂಥದ್ದು. ಇವತ್ತು ಯಾರು ಕೂಡ ನನಗೆ ಅಂದರೆ ಏನೋ ಒಂದು ಕ್ರೈಮ್ ಮಾಡಿದ್ದೀನಿ ಅಂತ ಕರೆಸಿಲ್ಲ. ಐ ಹ್ಯಾಡ್ ರಿಕ್ವೆಸ್ಟೆಡ್ ನಮ್ಮ ಹತ್ತಿರ ಇರುವಂಥ ಮಾಹಿತಿ ಏನಿದೆ ನಿಮಗೆ ನಾನು ಒಪ್ಪಿಸೋದಕ್ಕೆ ತಯಾರಿದ್ದೀನಿ ಅಂತ ಒಂದು ಲೆಟರ್ ಬರೆದಿದ್ದೆ. ಸೊ ದೇ ಹ್ಯಾವ್ ಅದಕ್ಕೆ ತಕ್ಷಣವೇ ಸ್ಪಂದಿಸಿದ್ದಾರೆ, ನಮ್ಮನ್ನು ಕರೆದಿದ್ದಾರೆ. ನನ್ನ ಹತ್ತಿರ ಏನು ಮಾಹಿತಿ ಇದೆ ಅದನ್ನು ಶೇರ್ ಮಾಡಿದ್ದೀನಿ ನಾನು. ಯಾರು ವಿಚಾರಣೆ ಮಾಡಿ ಸರ್? ತನಿಖಾ ಅಧಿಕಾರಿಗಳು. ಅದನ್ನು ಬೇಡ, ಯಾರು ಮಾಡಿದರು ಅಂತ. ಅದು ಇಲ್ಲಿ ನಡೀತಕ್ಕಂತಹ ಏನೇನು ಹಿಂದೆ ನಡೆದಿದೆ, ಈಗ ಇವ್ರು ಹೇಳ್ತಾ ಇದ್ದಾರೆ, ಅದು ನಮ್ಮ ಕಡೆನೂ ಇದೆ. ಇವತ್ತು ಸಾಯಂಕಾಲ ನಿಮ್ಗೆ ಅದು ಸಾಫ್ಟ್ ಕಾಪಿನೂ ಕೂಡ ಕೊಡ್ತೀವಿ. ಇಲ್ಲಿ ಪಂಚಾಯಿತಿಯಲ್ಲಿ ಏನೇನು ಯಾವ್ಯಾವ ರೀತಿಯಾಗಿ ಹಗರಣಗಳು ನಡೆದಿದೆ. ಹಗರಣ ಅಂದರೆ ಅದು ಡೆವಲಪ್ಮೆಂಟ್ ಅಲ್ಲ, ಹೆಣಗಳನ್ನು ಹೂತು ಹಾಕುವಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ. ವಿತ್ 1 by 1 ಡಾಕ್ಯುಮೆಂಟ್, ಒಂದೊಂದು ಪೇಜ್, ಒಂದೊಂದು ಪುಟ ಸಹಿ ಹ್ಯಾಂಗೆ ಫೋರ್ಜರಿ ಮಾಡಿದ್ದಾರೆ. ಹೆಣ ಹೂತವನ ಹಾಕಿದವನು ಯಾರೋ, ಆನ್ ರೆಕಾರ್ಡ್ ತೋರಿಸಿದವ್ರು ಯಾರೋ, ಆ ವ್ಯಕ್ತಿಯ ಸಹಿ ಮಾಡಿದವನು ಇನ್ಯಾರೋ, ಆ ಥರ ಆಗಿದೆ. ಅದನ್ನು ನಾವು ತೋರಿಸಿದ್ದೀವಿ. ಮೇ ಬಿ ಅವರು ಕೂಡ ನೋಡಿ, ನಾವು ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾ ಇಲ್ಲ, ನಮ್ಮ ಗಮನಕ್ಕೆ ಏನೇನು ಬಂದಿದೆ, ಸಂಶಯಗಳು ಬಂದಿದೆ, ಅದನ್ನು ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದಿದ್ದೀವಿ. ಯಾರ ಇಲ್ಲ ಅದು ತಿಮ್ರೋಡಿ ಅವ್ರ ಮನೆಯಲ್ಲಿ ಇದ್ದಿದ್ರಿಂದ ಅದು ಅವ್ರು ಇದು ಮಾಡ್ತಾರೆ. ಆಗಿದೆ. ನಾನು ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯವಿಟ್ಟು ಎಲ್ಲಾ ಪತ್ರಕರ್ತರಿಗೆ, ಮಾಧ್ಯಮಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಕಾನ್ಸ್ಪಿರಸಿ ಥಿಯರಿ ಇದ್ರೆ ಸುಖ ಸುಮ್ಮನೆ ಯಾರ್ಯಾರೋ ಏನೇನೋ ಹೇಳಿದ್ರು ಅಂತ ಹೇಳಿ ಅದೊಂದು ನೆರೇಷನ್ ಬಿಲ್ಡಪ್ ಮಾಡಬೇಡಿ. ಹಂಗೆ ನಾವೇನಾದರೂ ತಪ್ಪು ಮಾಡಿದರೆ, ನಮ್ಮ ದೇವರದು ಮಂಜುನಾಥ ಅಂತ ಹೇಳಿದ್ರೆ ನನ್ನ ಸ್ವಾಮಿ, ಅದು ನನ್ನ ಸ್ವಾಮಿಗೆ ನಾನೇನು ದ್ರೋಹ ಮಾಡೋಕ್ಕಾಗಲ್ಲ. ಹಂಗೇನಾದರೂ ಮಾಡಿದರೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ಕಳಿಸ್ತಿದ್ರು ನನಗೆ. ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಬಂದು ಉತ್ತರ ಕೊಟ್ಟು ಹೋಗಿದ್ದಾರೆ, ಅರೆಸ್ಟ್ ಆಗ್ತಿದ್ವಿ ಇಷ್ಟೊತ್ತಿಗೆ ನಾವು. ಆ ನಂತರ ಇನ್ನೊಂದು ಪ್ರಮುಖ, ನಿನ್ನೆ ನಾವು ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ದೀವಿ, ನಮ್ಮ ಬಗ್ಗೆ ಹಿಂಗೆ ಸುಳ್ಳು ಅಪಪ್ರಚಾರ ಮಾಡಿ ಜೈಲಿಗೆ ಹಾಕುವುದಾದರೆ ನಾವು ಆಂಟಿಸಿಪೇಟರಿ ಬೇಲ್ ತಗೊಳ್ಳೋದಿಲ್ಲ ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಮಹಾತ್ಮ ಗಾಂಧೀಜಿಯ ತತ್ವವನ್ನು ಅದನುಸರಿ ಸುಳ್ಳು ಹೇಳಿ ನಮಗೆ ಜೈಲಿಗೆ ಹಾಕ್ತಾರ, ನಾವು ಆಂಟಿಸಿಪೇಟರಿ ತಗೊಳ್ಳಲ್ಲ. ಜೈಲಿಗೆ ಹಾಕ್ತಾರ, ಹಾಕಲಿ. ನೋಡಿ, ಎಲ್ಲ ದಾಖಲೆಗಳು ಕೂಡ ಅವ್ರ ಹತ್ರ ಇರ್ತದೆ, ಆಲ್ರೆಡಿ ವೆರಿಫೈ ಮಾಡಿರ್ತಾರೆ. ಏನಾದರೂ ಸಂಚಾಗಿದ್ರೆ, ಏನಾದರೂ ಸುಳ್ಳು ಹೇಳಿದ್ರೆ ಅವ್ರು ನಮ್ಮನ್ನು ಕರೆಯೋದಲ್ಲ, ನಾವಾಗೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಸರ್ ನಮ್ಮನ್ನು ಕರೀರಿ,
ನಾವು ಹೇಳಿದ್ವಿ ಇನ್ನೂ ಒಂದು 10 ಸಾರಿ ಕರೆದ್ರು ಕೂಡ ಬರ್ತೀವಿ ಅಂತ ಹೇಳಿ. ಇಲ್ಲಿ ಅಕ್ರಮಗಳಾಗಿದ್ದು ನಿಜ ಸರ್. ಸಾಕಷ್ಟು ಜನ ಹೆಣ್ಮಕ್ಳು 10-15 ವರ್ಷದ ಹುಡುಗಿಯರು ಅವತ್ತಿಂದ ಅವತ್ತೇನೆ ದಫನ್ ಮಾಡ್ತಾರೆ. ದಯವಿಟ್ಟು ಅದನ್ನು ಕನ್ಸಿಡರ್ ಮಾಡ್ರಿ. ಇನ್ವೆಸ್ಟಿಗೇಷನು ಮತ್ತೆ ಈ ಮಾಧ್ಯಮದಲ್ಲಿ ಪ್ರಸಾರ ಮಾಡಬೇಕಾದ್ರೆ ನಮ್ಮ ಹತ್ರ ದಾಖಲೆಗಳಿದೆ, ಪಂಚಾಯಿತಿ ಕೊಟ್ಟಂತ ಅಧಿಕೃತ ದಾಖಲೆಗಳಿದೆ. ಅವತ್ತು ಡೆಡ್ ಬಾಡಿ ಬೀಳ್ತದೆ, ಅವತ್ತೇ ದಫನ್ ಮಾಡ್ತಾರೆ. 302 ಮರ್ಡರ್ ಕೇಸ್ ಮಾಡ್ತಾರೆ, ಅವತ್ತೇ ದಫನ್ ಮಾಡ್ತಾರೆ. ಸೊ ಅವು ಎಲ್ಲವೂ ಕೂಡ ಚರ್ಚೆಯ ವಿಷಯ ಆಗಬೇಕು. ಈಗ ಈ ಚಿನ್ನಯ್ಯ ಸುಜಾತ ಭಟ್ ಅವರು ಮೊನ್ನೆ ಒಂದು ಚಾನಲ್ ಇಂಟರ್ವ್ಯೂ ಹೇಳಿದ್ದಾರೆ, ಗಿರೀಶ್ ಮಠಣ್ಣ ಇವರೇ ನನಗೆ ಹೇಳಿದ್ದು ಈ ರೀತಿಯಾಗಿ ಹೇಳು ಅಂತ ಹೇಳ್ಬಿಟ್ಟು, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಅದಾದ್ಮೇಲೆ ಮತ್ತೆ ಏನಾದ್ರು ರಿಪ್ಲೈ ಕೊಟ್ಟರು ಅವರು? ಅದೇ ಮತ್ತೆ ಮತ್ತೆ ಆಯ್ತು, ಅದನ್ನ ಅವರು ರಿಪ್ಲೈ ಕೊಟ್ಟಾಗಿದೆ. ಅವರು ರಿಪ್ಲೈ ಕೊಟ್ಟು ರಿಲೇಟೆಡ್ ನಿಮ್ಮನ್ನೇನಾದ್ರು ಪ್ರಶ್ನೆ ಮಾಡಿದ್ರೆ ಇವತ್ತು ಅಂತ? ಇಲ್ಲ ಅದನ್ನ ನೋಡಿ, ಏನಾದ್ರೂ ಕೂಡ ನಾವು ಒಂದು SIT ಆಗಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ನಾವು ನಂಬಿಕೆ ಇಡಬೇಕು. ಅವರು ಅದನ್ನ ಲೆಟ್ ದೆಮ್ ಗಿವ್ ಕ್ಲಾರಿಫಿಕೇಶನ್. ಅನನ್ಯ ಭಟ್ ಇರೋದು ನಿಜಾನ ಸುಳ್ಳ ನನಗೆ ಗೊತ್ತಿಲ್ಲ ಸರ್. ಈಗ ಚಿನ್ನಯ್ಯ ಆರಂಭದಲ್ಲಿ ಹೇಳಿರುವ ಹೇಳಿಕೆಗಳು ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳ್ತಾ ಇರೋದು ಏನಾದ್ರು ಚೇಂಜಸ್ ಇದೆಯಾ? ನೀವು ಮೊನ್ನೆ ಲೈವ್ ಬಂದಾಗ್ಲೂ ಅದನ್ನ ಮೆನ್ಷನ್ ಮಾಡಿದ್ರಿ. ಅಲ್ಲ, ಅದಕ್ಕೆ ನೋಡಿ, ಮುಂಚೆ 164 ನಲ್ಲಿ ಏನು ಕೊಟ್ಟಿದ್ದ, ಈಗ ಏನು ಚೇಂಜಸ್ ಆಗಿದೆ, ನನಗನ್ಸಿದ ಮಟ್ಟಿಗೆ ಯಾವುದೇ ಮೇಜರ್ ಚೇಂಜಸ್ ಆಗಿಲ್ಲ ನನಗನ್ಸಿದ ಮಟ್ಟಿಗೆ. ಹೌದಾ? ಅವೆಲ್ಲವೂ ಕೂಡ ಅನೇಕ ಒಂದಿಷ್ಟು ಕಟ್ಟುಕತೆಯನ್ನು ಕೂಡ ಅದರಲ್ಲಿ ಬರ್ತಾ ಇದೆ. ಅದನ್ನ ಆ ಕಟ್ಟುಕತೆ ನೋಡಿ ನಾನು ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ. ಅಲ್ಲ, ಈಗ ಮತ್ತೊಂದು FIR ಮಾಡಿದ್ದಾರೆ, ಅದರಲ್ಲಿ ಹೇಳಿದ್ರೆ ಸುಳ್ಳು ಸಾಕ್ಷಿಯನ್ನು ಸಂಗ್ರಹ ಮಾಡುವಂತದ್ದು ಅಥವಾ ಸೃಷ್ಟಿ ಮಾಡುವಂತದ್ದು. ಬೇರೆ ಯಾರ್ದಾದ್ರೂ ಅಲ್ಲ ಸರ್, ಮತ್ತೊಂದು ಅಲ್ಲ ಸರ್, ಒಂದ್ ನಿಮಿಷ, ಮತ್ತೊಂದು FIR ಮಾಡಿದ್ದಾರೆ. ಈಗ ನಿಮ್ಗೆ ಗೊತ್ತಿದೆ ಹರೀಶ್ ಹೊಸ FIR ಮಾಡಿದಾರ ಅಥವಾ ಹಳೆ FIR ನಲ್ಲಿ ಏನಾದ್ರು ಸೆಕ್ಷನ್? ಮತ್ತೆ ನೀವು ಹೇಳಿದ್ರೆ ಹೊಸ FIR ಅಂತ. ಎರಡು ಕೂಡ ಬಹಳ ಡಿಫ್ರೆನ್ಸ್ ಆಗುತ್ತೆ ಸರ್. ಅದನ್ನ ಎಲ್ಲವನ್ನು ಕೂಡ ನೋಡಿ, ಇನ್ವೆಸ್ಟಿಗೇಷನ್ ಜಾರಿಯಲ್ಲಿರ್ಬೇಕಾದ್ರೆ SITನೇ ಅದರದ್ದು ತೀರ್ಮಾನ ತಗೊಳ್ತದೆ. ನಮಗೆ SIT ಮೇಲೆ ನಂಬಿಕೆ ಇದೆ. ಎಲ್ಲರಿಗೂ ಒಂದೇ ಮಾತು ನಾನು ಹೇಳೋದು, ದಯವಿಟ್ಟು SITಗೆ ಫ್ರೀ ಅಂಡ್ ಫೇರ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಕೊಡಿ. ಮಾಸ್ಕ್ ಮ್ಯಾನ್ ನಮ್ಮ ಜೊತೆ ಅಲ್ಲ, ನಮ್ಮ ಜೊತೆನೇ ಅವ್ರು ಇರೋದು ಅಂತ ಲಾಸ್ಟ್ ಟೈಮ್ ನೀವೇ ಹೇಳಿದ್ರಿ. ಹೌದು ಹೌದು. ಸೊ ನೀವು ಅವ್ರ ಪರವಾಗಿ ನೀವು ವಾದನೂ ಕೂಡ ಮಾಡ್ತಿದ್ರಿ. ಪರವಾಗಿ ವಾದ ಅಂದ್ರೆ ಏನು ಸರ್? ಮೀನ್ಸ್ ಅದು ಹೇಳ್ತಿರೋದು ನಿಜ, ಹೌದು, ಒಂದು ತನಿಖೆ ಆಗಬೇಕು ಅಂತ. ಹೌದು, ತನಿಖೆ ವೇಳೆ ಆತನೇ ಹೇಳ್ತಿರೋದು ಸುಳ್ಳು ಅಂತ ಒಂದಷ್ಟು ಸೆಕ್ಷನ್ಸ್ ಆಡ್ ಮಾಡಿದಾರಲ್ಲ, ಇದ್ರ ಬಗ್ಗೆ? ಹೌದು. ಅದಕ್ಕೆ ನಮ್ದು ಕೂಡ ಅದೇ ಪ್ರಶ್ನೆ ಇದೆ. ಸಡನ್ ಆಗಿ ಅವನು ಚೇಂಜ್ ಮಾಡೋದಕ್ಕೆ ಅದ್ರ ಹಿಂದೆ ಯಾರಿದ್ದಾರೆ, ಯಾರು ಸಂಚು ರೂಪಿಸಿದ್ದಾರೆ? ಅಲ್ಲ, ಅವನು ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ಹೇಗೆ ಅವನು ಬೇರೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಿದ್ದಿಲ್ಲ. ಅವನು ಈಗ 3-4 ದಿನ ಆಯ್ತು ಪೊಲೀಸ್ ಕಸ್ಟಡಿಗೆ ಬಂದು. ಇಲ್ಲ ಸರ್, ಅವನು ಮಹೇಶ್ ಶೆಟ್ಟಿ ಮನೆಯಿಂದ ಬಂದಿರುವಂತದ್ದು ಪೊಲೀಸ್ ಕಸ್ಟಡಿಗೆ. ಮೇಲೆ ಎಲ್ಲಿ ಹೋಗಿರ್ಬೋದು, ನೀವು ಯಾರು? ಅಲ್ಲ, ಅದಕ್ಕೆ ಅದನ್ನ ತನಿಖೆ ಆಗ್ಬೇಕಲ್ಲ ಸರ್. ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲ. SIT ಅವರಾಗ್ಲಿ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ತನಿಖೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಯಾರು ನಮ್ಗೆ ಆತರ ಸಂಶಯ ಬರ್ತಾ ಇದೆ. ಇಲ್ಲ ಸರ್, ಬಹುದು ನಾನು ಅಂತೆ ಕಂತೆ ಹೌದು ಬಹುದಕ್ಕೆ ನಾನು ಉತ್ತರ ಕೊಡಲ್ಲ ಸರ್. ಅದನ್ನ ಹೇಳಿದ್ರೆ ನೀವು ಪ್ರಸಾರ ಮಾಡ್ತೀರಾ? ಗ್ಯಾಗ್ ಆರ್ಡರ್ ಅಂತ ಹೇಳ್ತೀರಿ, ಅದನ್ನ ಮಾತಾಡೋದಿಲ್ಲ. ಈಗ ಚಿನ್ನಯ್ಯ ಕುಟುಂಬಸ್ಥರು ಹೇಳೋದು ನೀವೆಲ್ಲ ಅವನಿಗೆ ಹಣ ಕೊಟ್ಟು ಆತರ ಹೇಳಿಕೆಯನ್ನು ಕೊಡಿಸಿದ್ದೀರಿ ಅಂತ ಹೇಳಿ, ಇದಕ್ಕೆ ಸರ್ ಹಣ ಕೊಟ್ಟು ಮಾಡಿದ್ದಂತ ಹೇಳಿದ್ರೆ ನೋಡಿ, ಅದು ಎಲ್ಲಾದ್ರೂ ಒಂದ್ ಕಡೆ ರಿಫ್ಲೆಕ್ಟ್ ಆಗ್ಬೇಕಲ್ಲ. ಅದು ರಿಫ್ಲೆಕ್ಟ್ ಆಗ್ಬೇಕಲ್ಲ. ನಾನು ಕೂಡ ಪೂರ್ತಿಯಾಗಿ ನಂದು ಅಕೌಂಟ್ ಓಪನ್ ಎಲ್ಲಾನು ಕೂಡ ನಂದು ಓಪನ್ ಆಗಿನೇ ಇದೆ. ನಂದಾಗ್ಲಿ ಅಥವಾ ಇನ್ಯಾರ್ದು ಆಗ್ಲಿ. ಟಿವಿಯಲ್ಲಿ ಬರ್ತಾ ಇದೆ 2 ಲಕ್ಷ ಅಂತ. ಸರ್ 2 ಲಕ್ಷ ಏನು 2 ಕೋಟಿ? ಮುಂಚೆ ನಮ್ಮ ಮೇಲೆ ಮಾಡಿದ ಆರೋಪ ಏನು? ಕೋಟ್ಯಾಂತರ ರೂಪಾಯಿ ಬಂತು ದುಬೈಯಿಂದ, ಕ್ರಿಶ್ಚಿಯನ್ ದೇಶದಿಂದ ಬಂತು, ಕೋಟ್ಯಾಂತರ ರೂಪಾಯಿ ಬಂತ ಹೇಳಿದ್ರೆ 2 ಲಕ್ಷ ರೂಪಾಯಿ ಏನು ಸರ್ ಅದ್ರ ಮುಂದೆ? ಸೊ ದಯವಿಟ್ಟು ಅದನ್ನ ಇದನ್ನ ಮಾಡಕ್ ಹೋಗಬೇಡಿ. ಇಂಥಲ್ಲಿ ಸಾಕಷ್ಟು ಜನ ಸತ್ತು ಹೋಗಿದ್ದಾರೆ, ಅದ್ರ ದಾಖಲೆಗಳು ಇದೆ. ಆನಂತರ ಅದರಲ್ಲಿ ಅವ್ಯವಹಾರ ನಡೆದಿದೆ. ಅವ್ಯವಹಾರ ಅಂತ ಹೇಳಿದ್ರೆ ಆ ಫೋರ್ಜರಿ ನಡೆದಿದೆ. ಅಗಳ ತಾವು ಕೇಳಿದ್ರಲ್ಲ, ಫೋರ್ಜರಿ ನಡೆದಿದೆ. ಯಾರ್ದೋ ಸಹಿ ಯಾರ್ದೋ ಮಾಡಿ ಹಣವನ್ನ ಹೂತು ಹಾಕಿದ್ದಾರೆ. ಅದರ ದಾಖಲೆಗಳನ್ನು ಕೂಡ ನಾನು ಇವತ್ತು ಒಂದಿಷ್ಟು ಹಂತದಲ್ಲಿ ಗಮನಕ್ಕೆ ತಗೊಂಡು ಬಂದಿದ್ದೇನೆ. ಬಿಜೆಪಿ ಆರೋಪ ಮಾಡ್ತಿರೋದು ನೀವೆಲ್ಲ ಸೇರಿ ಧರ್ಮಸ್ಥಳವನ್ನ ಹಾಳು ಮಾಡೋಕೆ ಹೊರಟಿದ್ದೀರಿ ಅಂತ ಹೇಳಿ, ಏನು ಉತ್ತರ ಕೊಡ್ತೀರಿ? ಈ ಸತ್ತಂತಹ ಆ ಹೆಣ್ಮಕ್ಳಿದಾರಲ್ಲ, ಮೋಸ್ಟ್ಲಿ ಆ ಬಿಜೆಪಿ ಅಂದ್ರೆ ಆ ಬಿಜೆಪಿ ನಾಯಕರ ಕ್ಷೇತ್ರದವರೇ ಒಂದು ವೋಟರ್ಸ್ ಇರ್ತಾರೆ. ಅದಕ್ಕೆ ಅವ್ರು ಉತ್ತರ ಕೊಡಬೇಕು. ಅವ್ರು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಧರ್ಮಸ್ಥಳ ಕ್ಷೇತ್ರ ನಮ್ಮದು. ನಾವು ಕ್ಷೇತ್ರದ ಬಗ್ಗೆ ಇಲ್ಲಿ ಇನ್ನೂವರೆಗೂ ಕೂಡ ಮಾತಾಡಿಲ್ಲ. ನಮ್ಮ ದೇವರು ಅಗಳು ಹೇಳಿದ್ನಲ್ಲ, ಮಂಜುನಾಥ ಸ್ವಾಮಿ ನನ್ನ ಸ್ವಾಮಿ ಅವನು. ಇಲ್ಲಿ 15 ವರ್ಷದ ಒಂದು ಹುಡುಗಿ ಬೆಳಗ್ಗೆ ಸಾಯ್ತಾಳೆ. ಆ ನಂತರ ಅಟ್ ದ ಸೇಮ್ ಟೈಮ್ 40 ವರ್ಷದ ಒಬ್ಬ ಪುರುಷನ ದೇಹ ಒಂದೇ ದಿನ ಒಂದೇ ಅರ್ಜಿಯಲ್ಲಿನೇ ವಿಲೇವಾರಿ ಮಾಡ್ತಾರೆ. ಅಂದ್ರೆ ಅಪ್ಪ ಮಗಳು ತಾನೆ. ಅಪ್ಪ ಮಗಳದು, ಅಪ್ಪಂದು ಅಸಹಜ ಸಾವು, ಮಗಳದು ಕೊಲೆ, ಯಾವ ತನಿಖೆನೂ ಆಗಲ್ಲ. ಇದು ದೇವಸ್ಥಾನಕ್ಕೆ ಅಪಚಾರನ? ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಏನಾಗ್ತಾ ಇದೆ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇಷ್ಟೇ ನಾವು ಹೇಳ್ತಾ ಇರೋದು. ಅವ್ರು 1000 ಹೇಳಿ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಬಂದು ಏನ್ ಹೇಳಿದೆ, ಶೇಖಂದ ಯಾವ ಶೇಖು, ಯಾವ ಮುಲ್ಲಾ, ಯಾವ ಪಾದ್ರಿ ಎಷ್ಟು ದುಡ್ಡು ಕೊಟ್ಟ ಅಂತ ಕೇಳಿದ್ರು ಅಂತ ಹೇಳಿದೆ ನಾನು.
ಪ್ರತಿಯೊಂದು ಸಮಾವೇಶದಲ್ಲಿ ನೀವು ಒಂದು ಮಾತು ಹೇಳ್ತೀನಿ, ನನ್ನ ಹತ್ರ ಸಾಕ್ಷ್ಯ ಇದೆ, ನನ್ನ ಮೊಬೈಲ್ ಎಲ್ಲ ಸಾಕ್ಷ್ಯ ಇದೆ ಅಂತ. ನಿಮ್ ಮೊಬೈಲ್ ಅಲ್ಲಿ ನಿಮ್ಮ ಹತ್ರ ಇರೋ ಸಾಕ್ಷ್ಯನ ಇವತ್ತು ಕೊಟ್ಟಿರೋ ಅಥವಾ ಬೇರೆ ಕೊಟ್ಟಿರೋ? ಎಲ್ಲವೂ ಕೂಡ ಈಗಲೂ ಅಷ್ಟೇ, ಇವತ್ತು ಇಷ್ಟೇ ಅಲ್ಲ, ಈ ಹಿಂದೆನೂ ಕೂಡ ನಾವು ಏನು ಅದ್ರ ಬಗ್ಗೆ ನಾವು ಯಾರ್ಯಾರಿಗೆ ಕೊಡಬೇಕು ಕೊಟ್ಟಾಗಿದೆ ಸರ್. ನಿಮ್ಮ ಹತ್ರ ಏನಾದ್ರು ಸಾಕ್ಷ್ಯ ಇದೆ? ಸರ್ ಇಲ್ಲ ಅದನ್ನ ನೋಡಿ, ನಾನು ಈಗಲೇ ಈಗ ಮೀಡಿಯಾ ಮುಂದೆ ನೋಡಿ ಒಂದು ಇದನ್ನ ಏನಂತಾರೆ ಅದಕ್ಕೆ ಕಾನ್ಫಿಡೆನ್ಷಿಯಲಿಟಿ ಅಂತಾರೆ. ನನ್ನ ಮಾತು ಕೇಳಿ ಸರ್, ಅದ ಕೇಳ್ತೀನಿ ಸರ್. ಸಾಕ್ಷಿಯನ್ನ ಕಾನ್ಫಿಡೆನ್ಷಿಯಲ್ ಆಗನೇ ಕೊಡಬೇಕಾಗತ್ತೆ. ಇಬ್ರು ಅಥವಾ ಅದಕ್ಕಿಂತ ಹೆಚ್ಚಿನ ಜನಕ್ಕೆ ಗೊತ್ತಾತ ಹೇಳಿದ್ರೆ ಅದು ಕಾನ್ಫಿಡೆನ್ಷಿಯಲ್ ಅನಿಸ್ಕೊಳ್ಳಲ್ಲ. ತುಂಬಾ ಸೆನ್ಸಿಟಿವ್ ಕೇಸಿಗೆ ರಿಲೇಟೆಡ್ ಇದು. ಅಲ್ಲ, ನೀವ್ ಹೇಳಿರೋದಕ್ಕೆ ಕೇಳ್ತೀರಾ ಸರ್? ಸಮಾವೇಶ ನೀವೇ ಹೇಳಿ. ಹೌದು, ಬಟ್ ನಾನು ಹೇಳಿಲ್ಲಲ್ಲ, ಸಮಾವೇಶದಲ್ಲಿ ಹೇಳಿದ್ದೀನಿ. ಖಂಡಿತ ಇದೆ, ಆ ಸಾಕ್ಷ್ಯ ಕೊಟ್ರೆ ಕೊಟ್ಟು ಆಗಿದೆ. ಅದರ ಪರಿಣಾಮವಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತನಿಖೆ ನಡೀತಾ ಇದೆ. ಸರ್, ಈಗ ಚಿನ್ನಯ್ಯನಿಗೆ ಹೇಳಿರುವಂತ ಹೇಳಿಕೆ ಹಿನ್ನೆಲೆಯಲ್ಲಿ ತಿಮರೋಡಿ ಅವರ ಮನೆಗೆಲ್ಲ ಹೋಗಿ ಶೋಧ ಕಾರ್ಯ ಎಲ್ಲ ಆಗಿದೆ. ಹಾಗಾಗಿ ನಿಮ್ಗೆ ಏನಾದ್ರು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ವಿಚಾರಣೆಗೆ ಬರಬೇಕು? ಇಲ್ಲ, ಆ ವಿಚಾರಣೆಗೆ ನಮ್ಗೆ ಯಾವ್ದು ಕೊಟ್ಟಿಲ್ಲ. ನಿಮ್ಗಾಗ್ಲಿ ತಿಮರೋಡಿಗೆ ಆಗ್ಲಿ? ಇಲ್ಲ ಸರ್, ಯಾವ್ದು ಕೊಟ್ಟಿಲ್ಲ. ಹೌದು ಏನೇ, ಆಮೇಲೆ ಇನ್ನೂ ಕೂಡ ಕರೆದ್ರು ಬರ್ತೀವಿ ನಾವು. ಇನ್ನೂ ಒಂದು 10 ಸಾರಿ ನಾವು ಹೇಳಿದೀವಿ, ಇನ್ನೂ ನೆಕ್ಸ್ಟ್ ಕರೆದ್ರು ಕೂಡ ನಾವು ಬರ್ತೀವಿ. ಆದ್ರೆ ಈ ತನಿಖೆ ಇಷ್ಟಕ್ಕೇ ಯಾವ್ದೋ ಒಂದು ಸಂಚಿನ ಭಾಗವಾಗಿ ನಿಲ್ಲಬಾರದು. ಇಷ್ಟೇ. ಥ್ಯಾಂಕ್ ಯು ಸರ್. ಮಹಿಳಾ ಆಯೋಗಕ್ಕೆ ಒಂದು ದೂರವಾಗಿದೆ. ಒಂದು ವೇದಿಕೆಯಲ್ಲಿ ಸಾಮೂಹಿಕ ವಿವಾಹದ ಆ ಸಂದರ್ಭದಲ್ಲಿ ಹೌದು, ಅದರದೇ ರಿಸಲ್ಟ್ ಬರ್ತಾ ಇದೆಯಲ್ಲ ಸರ್. ಸಾಮೂಹಿಕ ವಿವಾಹ ಆಯ್ತು. ಈಗ ಲಾಜಲ್ಲಿ ಸತ್ತಂತವ್ರದ್ದು ಪೂರ್ತಿಯಾಗಿ ಈ ಪಂಚಾಯತಿ ಕೊಟ್ಟಂತ ದಾಖಲೆಯಲ್ಲೇನೇ ಇದೆಯಲ್ಲ ಸತ್ತಿದ್ದು. ಜೋಡಿ ಸತ್ತಿದ್ದಾರೆ. ಜೋಡಿ ಸತ್ತಿದ್ದಾರೆ. ದಯವಿಟ್ಟು ಅದ್ರ ಪ್ರಸಾರ ಮಾಡಿ ಸರ್. ಜೋಡಿ ಸತ್ತಿದ್ದು ಹುಡುಗ, ಆಮೇಲೆ ಎಷ್ಟು 50 ವರ್ಷ 30 ವರ್ಷದ ಪುರುಷ, 20 ವರ್ಷದ ಮಹಿಳೆ. ಜೋಡಿ ಅದನ್ನೆಲ್ಲ ತೋರಿಸಿದೀವಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಉಂಟು, ತಾವು ಮದುವೆ ಆಗಿದ್ದು ಇಲ್ಲ ಅಂತೇಳಿ. ಹೌದು, ಸಾಮೂಹಿಕ ಮದುವೆ. ಸಾಮೂಹಿಕ ಮದುವೆ ಅಲ್ಲ ಅದು. ಸಾಮೂಹಿಕ ಮದುವೆ ಅಲ್ಲ. ಅಭಿಮಾನದಿಂದ ದೇವರ ಮೇಲಿರೋ ಭಕ್ತಿಯಿಂದ ಆಗಿದ್ದೀನಿ. ಈಗ ನೀವು ಭಕ್ತಿ ಅಂತ ಹೇಳ್ತೀರಿ, ಮಂಜುನಾಥ ಸ್ವಾಮಿ ಭಕ್ತಿ ನಮ್ ದೇವ್ರು ಹೇಳ್ತೀರಿ. ತಿಮ್ಮರಡಿ ಅವರು ಹೇಳ್ತಾರೆ ನಮ್ ದೇವರಿಲ್ಲ, ಮಂಜುನಾಥ ಸ್ವಾಮಿ ಇಲ್ಲ, ಬಿಲ್ಡರ್ ಸತ್ಸು ಅಂತೇಳಿ. ಏನಂತ ಹೇಳಿದ್ರೆ ಯಾವಾಗ ಹೇಳಿದಾರೆ? ಯಾವಾಗ ಸರ್ ಅದ್ರ ಕಟ್ಟು ಪೇಸ್ಟ್ ಎಡಿಟ್ ಮಾಡಿದ್ರೆ ನಾವ್ ಏನ್ ಮಾಡೋಣ? ಮೊನ್ನೆ ಅದೇ ಹೇಳಿದ್ರಲ್ಲ, ಏನು ವಿಧಾನಸೌಧದಲ್ಲಿ ಏನೋ ಸುರೇಶ್ ಕುಮಾರ್ ಅವರು, ಅದನ್ನ ಹೇಳ್ತಾ ಇದ್ದೀರಾ ನೀವು? ಸುರೇಶ್ ಕುಮಾರ್ ಅವರು, ಆರ್ ಅಶೋಕ್ ಅವರು 2 ವರ್ಷದಿಂದ ಯಾರವರು ಇಲ್ಲಿ ಮಾನ್ಯ ಶಾಸಕರು ಹೇಳಿದ್ದನ್ನ ಕಟ್ಟು ಪೇಸ್ಟ್ ಮಾಡಿದ್ರು. ಇದೇ ಕಟ್ಟು ಪೇಸ್ಟ್ ಎಡಿಟ್, ಅದಕ್ಕೆ ನಾವು ಉತ್ತರ ಕೊಡಕ್ಕಾಗಲ್ಲ. ಈಗಲೂ ನೀವು ತಿಮ್ಮರಡಿ ಅವರೆಲ್ಲ ಒಟ್ಟಿಗೆ ಇದ್ದೀರಾ? ಖಂಡಿತ, ಅವರು ನಮ್ಮ ಗುರುಗಳು, ನಮ್ಮ ನಾಯಕರವರು, ಒಟ್ಟಿಗೆ ಇರ್ತೀವಿ. ಅವ್ರು ಬಂದು ಹೋರಾಟ ಹಾಳಾಯ್ತು ಅಂತ ಹೇಳಿ ಅನ್ಲಿ ಸರ್, ಅನ್ಲಿ. ಇದೆಲ್ಲ ಒಂದು ಆಡಿಯೋ ಓಡಾಡ್ತಿದೆ. ಏನಂತ ಮಟ್ಟಣ್ಣನವರಿಂದ ಎಲ್ಲ ಹಾಳಾಗಿದ್ದು. ಅದು ಈ ಕಡೆಯವರೇ ಒಂದು ಆಡಿಯೋ ಮಾಡ್ತಾರೆ. ಅದರಲ್ಲಿ ಏನಿದೆ. ಥ್ಯಾಂಕ್ ಯು ಸರ್. SIT ಕಚೇರಿಗೆ ಗಿರೀಶ್ ಮಟ್ಟಣ್ಣವರು ಬಂದಿದ್ದಾರೆ.